ಹಾಯ್ ಫ್ರೆಂಡ್ಸ್, ಇವತ್ತು RCB ಗೆಲ್ತು ಅಂತ ಎಲ್ಲರೂ ಖುಷಿಲಿದ್ಬಿಟ್ಟವ್ರೆ. ನಮಗೆಲ್ಲ ಇವತ್ತು ಖುಷಿ, ನಮಗೆ ತುಂಬ ಖುಷಿ ಆಗಿಬಿಟ್ಟಿದೆ. ನನಗೂ ಕೂಡ ಖುಷಿ ಆಗಿಬಿಟ್ಟಿದೆ, ಎಲ್ಲರಿಗೂ ಖುಷಿ ಆಗಿಬಿಟ್ಟಿದೆ. ಬೆಳಿಗ್ಗೆಯಿಂದ ಮ್ಯಾಚು 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 ಅಂತಲೇ ಇದ್ದಾರೆ ಅವರು. ಆಮೇಲೆ ನೈಟ್ ಆದಮೇಲೆ ಹೊಡಿತಾರೆ ಪಟಾಕಿನ. ಇಷ್ಟು ಬೆಳಗ್ಗೆ ನೋಡೋಕ್ಕಾಗಲ್ಲ, ಮ್ಯಾಚ್ ಇರಲಿಲ್ಲ. ಇದು ನೈಟಲ್ಲಿ ಮ್ಯಾಚ್ ಇತ್ತಲ್ಲ, ಆವಾಗ ನೋಡೋರೆ ಮ್ಯಾಚ್ ಎಲ್ಲ ನೋಡೋರು. ನಮ್ಮ ಮಾಮ ನೋಡ್ತಾರೆ, ನಮ್ಮ ಮಾಮ ಬಾತ್ರೂಮ ಕೂತ್ಕೊಂಡು ನೋಡ್ತಾರೆ. ಅವರು ಸೆಲ್ಫ್ ಇರ್ತಾರೆ ಆಯ್ತಾ, ಬಾತ್ರೂಮಲ್ಲಿ ಕೂತ್ಕೊಂಡು ನೋಡ್ತಾರೆ. ಎಲ್ಲರೂ ನಗ್ತಾರೆ. ನೋಡಿ ಇಲ್ಲಿ, ಇದು ನಮ್ಮಮ್ಮ ಇಲ್ಲಿ ಇದು ಮಾಡ್ತೈತೆ, ಇಲ್ಲಿ ಬೈಂಡ್ ಆಗ್ತೈತೆ. ಇದು ನಮ್ಮ ಅಜ್ಜಿ, ಇದು ನಮ್ಮ ಅತ್ತೆ, ಇದು ನಮ್ಮ ತಾತ. ನಮ್ಮ ಮಾಮ ಅಲ್ಲಿ ಆಫೀಸರ್ ಅವರೇ, ಬಂದಾದ್ಮೇಲೆ ತೋರಿಸ್ತೀನಿ. ಅವರು ಅವರು ಇದು ನನ್ನ ಏನಂತ ಕರೀತಾರೆ, ಗುಂಡು ಏನೇನೋ ಕರೀತಾರೆ, ತಿಕ್ಲಿ ಅಂತ ಕರೀತಾರೆ ನನ್ನ. ಅದಕ್ಕೆ ನನಗೆ ಹೊಟ್ಟೆ ಊರಿ ಬಂದ್ಬಿಡ್ತದೆ. ಅದಕ್ಕೆ ನಾನು ನಿಮ್ಗೆ ಗೊತ್ತಿಲ್ಲ. ಇವಾಗ ನೋಡ್ತಿ ತಿಕ್ಲ, ಹುಚ್ಚನ್ ಮಂಗೆ, ಯಾರಂದ್ರೆ ನೀನು ಹೋಗಲ್ಲ ಅಂತ ಹೋಯ್ತೀನಿ ನಾನು. ಅದಕ್ಕೆ ಅವರು ನಂಗೆ ಬೈತಾರೆ, ಫೀಟ್ ಎಲ್ಲ ಹೊಡಿತಾರೆ ಈಚ್ ಕಡೆ. ಅದಕ್ಕೆ RCB ವಿನ್ ಆಗಿದೆ. ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರೆ, ಎಂಜಾಯ್ ಮಾಡ್ತೀವಿ. ನೀವು ಎಂಜಾಯ್ ಮಾಡಿ, ನಾವೆಲ್ಲ ಎಂಜಾಯ್ ಮಾಡ್ತೀವಿ. ಆದರೆ ಪಟಾಕಿ ಎಲ್ಲ ಹೊಡಿಯಲ್ಲ ನಾವು. RCB ಗೆದ್ದಾಗ ಬರೀ ನಗ್ತಾರೆ. RCB ವಿನ್ ಆಯಿತು ಅಂತ ಅಷ್ಟೇ ಮಾಡೋದು, ಪಟಾಕಿನೇ ಹೊಡಿಯೋಲ್ಲ. ನನಗೂ ಫಸ್ಟ್ ಟೈಮ್ ಏನು ಪಟಾಕಿ ಏನು ಹೊಡೆದಿಲ್ಲ ನಾನು. ನಮ್ಮ ಅಜ್ಜಿ ಒಂದ್ಸಲ ಪಟಾಕಿ ಇದಿರತ್ತಲ್ಲ, ಅದನ್ನು ಹಚ್ಕೊಬಿಟ್ಟು ಹಿಂಗೆ ಎಸ್ಬಿಟ್ಟವ್ರೆ. ಎಸ್ಬಿಡೋದು ಚಿಕ್ಕ ವಯಸ್ಸಲ್ಲಿ ಇದೆ. ಖುಷಿಗೆ ಇವತ್ತು ಎಲ್ಲರೂ ಇದು ಸೆಲೆಬ್ರೇಟರ್ಸ್ ಮಾಡ್ತಾರೆ. ಬಾಯ್, ಸಿ ಯು ನೆಕ್ಸ್ಟ್ ಟೈಮ್.